ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನ ನಾವೇನು ಅಂದ್ಕೊತೀವಿ, ನಾವು ತುಂಬ ಖುಷಿಯಾಗಿರಬೇಕು ಅಂತಂದರೆ, ತುಂಬ ಗ್ಲೋ ಕಾಣಬೇಕು ಅಂತಂದರೆ, ನಮ್ಮ ಮುಖ ಎಲ್ಲ ತುಂಬ ಗ್ಲೋ ಕಾಣಬೇಕು, ತುಂಬ ಚೆನ್ನಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಾವು ತುಂಬ ದುಡ್ಡು ಖರ್ಚು ಮಾಡಬೇಕು, ಅಥವಾ ನಮ್ಮ ಜೊತೆ ತುಂಬ ಜನ ಇರಬೇಕು. ಅವಾಗ ನಾವು ಖುಷಿಯಾಗಿರ್ತೀವಿ, ತುಂಬ ಚೆನ್ನಾಗಿ ಕಾಣ್ತೀವಿ. ತುಂಬ ದುಡ್ಡು ಖರ್ಚು ಮೇಕಪ್ ಮಾಡಿ ಬ್ಯೂಟಿ ಪಾರ್ಲರ್ಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಅಂದ್ಕೊತೀವಿ. ಆದರೆ ಅದು ತಪ್ಪು. ನಿಮಗೆ ಇವತ್ತೊಂದು ಸೀಕ್ರೆಟನ್ನು ಹೇಳ್ತೇನೆ ಕೇಳಿ. ಖರ್ಚು ಮಾಡದೆ, ಒಂದು ಪೈಸೆ ಖರ್ಚು ಮಾಡದೆ ನೀವು ಪ್ರತಿದಿನ ಈ ಒಂದು ಸಿಂಪಲ್ ಟ್ರಿಕ್ಕನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಖುಷಿಯಾಗಿರ್ಬೋದು. ದಿನಪೂರ್ತಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿರುತ್ತೆ, ಆ್ಯಕ್ಟಿವ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು, ಆರೋಗ್ಯಕರವಾಗಿರ್ಬೋದು. ಹಾಗಾದರೆ ಏನು ಮಾಡಬೇಕು? ತುಂಬ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು. ಇದು ನನ್ನ ತುಂಬ ಅಂತಂದರೆ ತುಂಬ ಫೇವ್ರೆಟ್. ಇದು ನಾನು ಹೇಳೋದು ಮಾತ್ರ ಅಲ್ಲ, ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ಕೂಡ. ಆ್ಯಕ್ಚುಲಿ ನನ್ನ ಎನರ್ಜಿ ಜಾಸ್ತಿ ಆಗಬೇಕು ಅಂತಂದರೆ, ನಾನು ಖುಷಿಯಾಗಿರಬೇಕು ಅಂತಂದರೆ, ಸ್ಕಿನ್ ರೇಡಿಯಂಟ್ ಆಗಿರಬೇಕು ಅಂತಂದರೆ ನಾನು ಇದ್ದೇ ಮೇಯ್ನಾಗಿ ಫಾಲೋ ಮಾಡ್ತಾ ಇರೋದು. ಹಾಗಾದರೆ ಅದು ಏನು? ಖರ್ಚಿಲ್ಲದೆ ಮಾಡುವಂಥದ್ದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸಿಂಪಲಾಗಿ ದಿನಕ್ಕೆ ಅರ್ಧ ಗಂಟೆ ವಾಕ್ ಮಾಡಿ. ನಾನೊಂದು 3/4 ಗಂಟೆ ಪ್ರತಿದಿನ ವಾಕ್ ಮಾಡ್ತಾ ಇರ್ತೀನಿ. ಒಂದು ಟೈಮ್ ಸ್ವಲ್ಪ ಸ್ಟಾಪ್ ಮಾಡಿದೆ, ಕೆಲಸ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಶುರು ಮಾಡಿದ್ದೀನಿ. ನನಗೆ ಇವಾಗ ಆಲ್ಮೋಸ್ಟ್ 42 ಇಯರ್ಸ್, ಅಂದರೆ 42 ವರ್ಷ. ಕೆಲವೊಂದು ಸರಿ ವೆಯ್ಟ್ ಜಾಸ್ತಿ ಆಗುತ್ತೆ, ಇಲ್ಲ ಅಂತಲ್ಲ. ನನ್ನ ಹೈಟಿಗೆ ನಾನು ಅಟ್ಲೀಸ್ಟ್ ಒಂದು 54-55 kg ಇರಬೇಕು. ಆದರೆ ಕೆಲವೊಂದು ಸರಿ ಕೆಲಸ ಜಾಸ್ತಿ ಇದ್ದಾಗ, ಆಫೀಸ್ ವರ್ಕ್, ಬ್ಲಾಗ್, ಫ್ಯಾಮಿಲಿ, ಅದು ಇದು ಅಂತ ಬಂದಾಗ ನನಗೇನಾಗುತ್ತೆ, ವಾಕ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಅದು ಸರಿಯಾಗಿ ತಿಂತಾರೆ. ನಾನು ಫುಡ್ಡಲ್ಲಿ ಯಾವತ್ತೂ ಡಯಟ್ ಮಾಡಿದವಳೇ ಅಲ್ಲ. ನನ್ನ ಜನ್ಮದಲ್ಲಿ ನಾನು ಫುಡ್ಡಲ್ಲಿ ಡಯಟ್ ಮಾಡಿ ನನಗೆ ಗೊತ್ತಿಲ್ಲ. ಆದರೆ ನನ್ನ ವೆಯ್ಟನ್ನು ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತಂದರೆ ಜಸ್ಟ್ ವಾಕಿಂದ. ಆಮೇಲೆ ಜಾಸ್ತಿ ಡಯಟ್, ಫುಡ್ ಕಂಟ್ರೋಲ್ ನನಗದು ಆಗಿ ಬರೋದೇ ಇಲ್ಲ, ನನಗದು ಗೊತ್ತೂ ಇಲ್ಲ. ನಾನು ರೆಗ್ಯುಲರ್ ಆಗಿ ಏನು ತಿಂತೀನೋ ಅದನ್ನ ತಿಂದ್ಕೊಂಡೆ ಒಂದು 45 ನಿಮಿಷ ದಿನಕ್ಕೆ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ನನ್ನ ಆರೋಗ್ಯ ಮತ್ತು ನನ್ನ ವೆಯ್ಟನ್ನು ನಾನು ಮೇಂಟೈನ್ ಮಾಡ್ತಾ ಇರ್ತೇನೆ. ಅಟ್ಲೀಸ್ಟ್ 1-2 ತಿಂಗಳು ಸ್ಕಿಪ್ ಆದರೂ ಕೂಡ ನೆಕ್ಸ್ಟ್ ಪುನಃ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಆ ಥರ ಸ್ಕಿಪ್ ಮಾಡಬಾರ್ದು, ಬಟ್ ಕೆಲವೊಂದು ಸರಿ ವರ್ಕ್ ಪ್ರೆಷರ್ ಅಂತೆಲ್ಲ ಬಂದಾಗ ಆಗಲ್ಲ. ಬಟ್ ರೆಗ್ಯುಲರ್ ಆಗಿ ನೀವು ಇದನ್ನ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ನಾನು ಕೂಡ ಕೆಲವೊಂದು ಸರಿ ಆ ಲೇಸಿನೆಸ್ನ ಬಿಟ್ಟು ರೆಗ್ಯುಲರ್ ಆಗಿ ಮುಂದೆ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ಒಂದು 2 ವೀಕ್ಸ್ ಆಯಿತು ಸ್ಟಾರ್ಟ್ ಮಾಡಿ, ಮತ್ತು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಅಟ್ಲೀಸ್ಟ್ ಒಂದು ಸೂರ್ಯ ಉದಯಿಸೋಕ್ಕಿಂತ ಕೂಡ ಮುಂಚೆ, ಅಂದರೆ ಒಂದು 5:30 6:30-7 ಗಂಟೆ ಒಳಗಡೆ ನೀವು ಬ್ರಿಸ್ಕ್ ವಾಕ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತಂದರೆ, ಒಂದು ಸೂರ್ಯನ ಬಿಸಿಲು ಜಾಸ್ತಿ ಇರಲ್ಲ. ಜಾಸ್ತಿ ಬಿಸಿಲಿಗೆ ಓಡಾಡಿದರೆ ಸ್ಕಿನ್ ಆಲ್ಮೋಸ್ಟ್ ಡ್ಯಾಮೇಜ್ ಆಗುತ್ತೆ. ನೀವು ಸನ್ಸ್ಕ್ರೀನ್ ಲೋಷನ್ನ ಹಾಕೊಂಡು ಹೋಗಬೇಕಾಗುತ್ತೆ 7 ಗಂಟೆ ನಂತರ ನೀವು ವಾಕ್ ಮಾಡ್ತೀರಾ ಅಂತಂದರೆ. ಅಟ್ಲೀಸ್ಟ್ 5:30-7:30 ಒಳಗಡೆ ನೀವು ವಾಕ್ ಮಾಡಿದರೆ ಒಂದು ಏನು ಅಂತಂದರೆ, ಆ ಪರಿಸರ ಕೂಡ ತುಂಬ ಕಾಮಾಗಿರುತ್ತೆ. ಜಾಸ್ತಿ ವೆಹಿಕಲ್, ನಾವಿಲ್ಲಿ ಸಿಟಿಯಲ್ಲಿ ವಾಕ್ ಮಾಡಬೇಕು ಅಂತಂದರೆ, ಪಾರ್ಕಿಗೆ ಹೋಗಬೇಕು ಅಥವಾ ರೋಡಲ್ಲಿ ವಾಕ್ ಮಾಡಬೇಕು ಅಂತಂದರೂ ಜಾಸ್ತಿ ವೆಹಿಕಲ್ ಇರಲ್ಲ ಆ ಟೈಮಲ್ಲಿ. ಸೊ ಕಾಮಾಗಿರುತ್ತೆ, ಕೂಲಾಗಿರುತ್ತೆ, ಫ್ರೆಶ್ ಏರ್ ಸಿಗುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ವಾಕ್ ಮಾಡೋಕ್ಕೆ. ಇನ್ನೊಂದು ಏನು ಅಂತಂದರೆ, ಸಾಯಂಕಾಲ ಬೇಕಾದರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಟ್ಲೀಸ್ಟ್ ದಿನಕ್ಕೆ ಒಂದು 30 ನಿಮಿಷ ಆದರೂ ವಾಕ್ ಮಾಡಿದರೆ ತುಂಬ ಒಳ್ಳೆಯದು. ನೀವು ಸ್ಟೆಪ್ಸನ್ನು ಕೌಂಟ್ ಮಾಡೋರಾಗಿದ್ದರೆ ಅಟ್ಲೀಸ್ಟ್ ಒಂದು 7,000-8,000 ಸ್ಟೆಪ್ಸ್ ಆದರೂ ನೀವು ಪ್ರತಿದಿನ ವಾಕ್ ಮಾಡಲೇಬೇಕು. ಮಾಡಿದರೆ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ, ನಿಮ್ಮ ಸ್ಕಿನ್ಗೆ ಗ್ಲೋನೆಸ್ ಬರುತ್ತೆ, ವೆಯ್ಟ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಮೂಡ್ ಚೆನ್ನಾಗಿರುತ್ತೆ, ಎನರ್ಜಿ ಜಾಸ್ತಿ ಬರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀರಾ. ಟೋಟಲ್ ಆಗಿ ನೀವು ಖುಷಿಯಾಗಿರ್ಬೋದು, ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂತಂದರೆ, ನಾವು ವಾಕ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಬೀಟ್ ಏನಿರುತ್ತೆ, ಹಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಆ ಟೈಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಕ್ಲೀನಾಗಿ ಫ್ಲೋ ಆಗುತ್ತೆ. ನಿಮ್ಮ ಸ್ಕಿನ್ಗೆಲ್ಲ ಆಕ್ಸಿಜನ್ ಕ್ಲೀನಾಗಿ ಫ್ಲೋ ಆಗೋದ್ರಿಂದ ಸ್ಕಿನ್ ಫ್ರೆಶ್ ಆಗುತ್ತೆ. ಹಾಗೆಯೇ ವಾಕ್ ಮಾಡಿದಾಗ ಬೆವರೋದ್ರಿಂದ ನಮ್ಮ ದೇಹದಲ್ಲಿರುವ ಅಥವಾ ಸ್ಕಿನ್ನಲ್ಲಿರುವಂಥ ಕಲ್ಮಶಗಳು ಹೊರಗಡೆ ಹೋಗುತ್ತೆ, ಆ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ, ಸ್ಕಿನ್ಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಟೋಮೆಟಿಕ್ಕಾಗಿ ಇದೆಯಲ್ವ, ನೀವು ಯಾವುದು ಫೇಶಿಯಲ್ ಬೇಡ, ಯಾವುದು ಮೇಕಪ್ ಬೇಡ, ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ. ನೀವು ಯೂತ್ಫುಲ್ಲಾಗಿ ಕಾಣ್ತೀರಾ, ಅಂದರೆ ಯಂಗಾಗಿ ಕಾಣ್ತೀರಾ. ಮುಖ ಗ್ಲೋ ಆಗುವಾಗ ಹಾಗೆಯೇ ಸ್ಕಿನ್ನೆಲ್ಲ ಟೈಟನ್ ಆಗುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಆದಾಗ ನೀವು ಆಟೋಮೆಟಿಕ್ಕಾಗಿ ನೀವು ಗ್ಲೋ ಕಾಣ್ತೀರಾ, ಯೂತ್ಫುಲ್ಲಾಗಿ ಕಾಣ್ತೀರಾ, ಚೆನ್ನಾಗಿ ಕಾಣ್ತೀರಾ. ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ಕೂಡ ಅಷ್ಟೇ ನಮ್ಮ ಸ್ಕಿನ್ ಸೆಲ್ಸ್ ರಿಪೇರ್ ಆಗುತ್ತೆ. ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರೋ, ಎಷ್ಟು ಡೀಪ್ ಸ್ಲೀಪ್ ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ಗೆ ಒಳ್ಳೆಯದು. ಯಾಕಂತಂದರೆ ನಮ್ಮ ಸ್ಕಿನ್ ರಿಪೇರ್ ಆಗೋದೇ ನಾವು ಮಲಗಿದಾಗ. ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ. ಈ ಸ್ಕಿನ್ ಸೆಲ್ಸ್ ಎಲ್ಲ ರಿಪೇರ್ ಆಗೋದ್ರಿಂದ ಕೂಡ ನಿಮ್ಮ ಸ್ಕಿನ್ಗೆ ರೇಡಿಯಂಟ್ ಗ್ಲೋ ಸಿಗುತ್ತೆ. ಸೊ ನ್ಯಾಚುರಲ್ ಆಗಿ ನೀವು ಚೆನ್ನಾಗಿ ಕಾಣ್ತೀರಾ, ಯೂತ್ಫುಲ್ಲಾಗಿ ಕಾಣ್ತೀರಾ, ಸೂಪರ್ಬಾಗಿ ಕಾಣ್ತೀರಾ.
ಮೂಡ್ ಚೆನ್ನಾಗಾಗುತ್ತೆ ನಿಮ್ಮದು, ದಿನಪೂರ್ತಿ ಖುಷಿ ಖುಷಿಯಾಗಿರ್ಬೋದು, ಕಾನ್ಫಿಡೆಂಟ್ ಆಗಿರ್ಬೋದು, ಮತ್ತು ಆ ಹ್ಯಾಪಿ ಹಾರ್ಮೋನ್ಸ್ ಏನಿದೆ ಅದು ಕೂಡ ರಿಲೀಸ್ ಆಗುತ್ತೆ ಅಂತೆ. ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿಯಾಗಿ ನಾವು ಜಾಸ್ತಿ ನಡೆದ್ರೆ, ವಾಕ್ ಮಾಡಿದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ನಾವು ದಿನಪೂರ್ತಿ ಖುಷಿಯಾಗಿರೋ ಥರ ಕೂಡ ಮಾಡುತ್ತೆ. ಯಾಕಂತಂದರೆ ನಾವು ಕೂತಿದ್ರೆ ಆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತಲ್ವ, ನಮಗೆ ಪದೇ ಪದೇ ಏನೋ ಕೆಟ್ಟ ಯೋಚನೆಗಳು ಇದೆಲ್ಲ ಬರ್ತಾ ಇರುತ್ತೆ, ನಾವು ಆದಷ್ಟು ಸ್ಟ್ರೆಸ್ಫುಲ್ಲಾಗಿ ಕಾಣ್ತೀವಿ. ಅದೇ ವಾಕ್ ಮಾಡಲಿಕ್ಕೆ ಹೋದರೆ ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗಿ ನಾವು ತುಂಬ ಅಂದರೆ ನಾವು ದಿನಪೂರ್ತಿ ಹ್ಯಾಪಿಯಾಗಿ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ಬೋದು, ಕಾನ್ಫಿಡೆಂಟಾಗಿ ಕಾಣ್ಬೋದು. ನಮ್ಮ ಸ್ಕಿನ್ ಹೆಲ್ತಿಗೆ, ನಮ್ಮ ಹೆಲ್ತಿಗೆ, ಹಾರ್ಟ್ ಹೆಲ್ತಿಗೆ, ಅದೇ ಥರ ಬೋನ್ಸಿಗೆ, ಮಸಲ್ಸಿಗೆ, ಪ್ರತಿಯೊಂದಕ್ಕೂ ಒಳ್ಳೆಯದು. ಯಾಕಂತಂದರೆ ನಾವು ವಾಕ್ ಮಾಡೋದ್ರಿಂದ ಕಂಪ್ಲೀಟ್ ಬಾಡಿಗೆ ಎಕ್ಸಸೈಸ್ ಸಿಗುತ್ತೆ, ಕಂಪ್ಲೀಟ್ ಬಾಡಿ ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಕಾರಿಯಾಗುತ್ತೆ. ಅದರಿಂದ ಎಷ್ಟೇ ಕೆಲಸ ಇರಲಿ, ಅಟ್ಲೀಸ್ಟ್ ನಿಮಗೋಸ್ಕರ ಒಂದು ಅರ್ಧ ಗಂಟೆ ದಿನದಲ್ಲಿ ಪುರ್ಸೊತ್ತು ಮಾಡಿಕೊಂಡು ವಾಕ್ ಹೋಗಿ. ಬ್ರಿಸ್ಕ್ ವಾಕ್ ಮಾಡೋದ್ರಿಂದಂತೂ ನಿಮ್ಮ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ. ಸೊ ನಿಮ್ಮ ಬಾಡಿ ಶೇಪಿಗೆ ಬರುತ್ತೆ. ಅಯ್ಯೋ ಇನ್ನು ಹೊಟ್ಟೆ ಬೊಜ್ಜಿದೆಯಲ್ವಾ, ನಾನು ಚೆನ್ನಾಗಿ ಕಾಣ್ತಾ ಇಲ್ವಲ್ಲ ಅಂತ ನೀವು ಕೊರಗ್ತಾ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು 45 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಂದು ಕಾಲಕ್ರಮೇಣ ಅಂದರೆ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಇವತ್ತು ವಾಕ್ ಮಾಡಿ ನಾಳೆ ನಿಮ್ಮ ಹೊಟ್ಟೆ ಬೊಜ್ಜು ಕರಗಲ್ಲ, ಅಟ್ಲೀಸ್ಟ್ ನೀವು ಒಂದು ಕಂಟಿನ್ಯೂಸ್ 2 ಮಂತ್ ಆದರೂ ನೀವು ವಾಕ್ ಮಾಡಲೇಬೇಕು. ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಒಂದು 3 ಮಂತ್ಸಲ್ಲಿ ನಿಮ್ಮ ಟೋಟಲ್ ಲುಕ್ಕೇ ಚೇಂಜ್ ಆಗೋಗುತ್ತೆ. ನಿಮ್ಮನ್ನು ನೀವೇ ನಂಬ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನು ನೀವೇ ಅಂದರೆ ಕನ್ನಡಿಯಲ್ಲಿ ನೋಡಿದಾಗ ತುಂಬ ಖುಷಿಯಾಗಿ ಫೀಲ್ ಆಗ್ತಿದ್ರೆ. ಈಗ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ವಾಕ್ ಮಾಡಿದ ಸುಮ್ಮನೆ 1-2-3 ತಿಂಗಳು ಕಳೀತು ಅಂತಂದರೆ ಆಟೋಮೆಟಿಕ್ಕಾಗಿ ಬೇಕಾದಷ್ಟು ತಿಂತೀನಿ, ಸ್ವೀಟು ನಾನ್ ವೆಜ್ ತಿನ್ನೋದು ಜಾಸ್ತಿ, ನಾನು ಆಟೋಮೆಟಿಕ್ಕಾಗಿ ನಾನು ದಪ್ಪ ಆಗ್ತೀನಿ. ಅದೇ ವಾಕ್ ಮಾಡಲಿಕ್ಕೆ ಶುರು ಮಾಡಿದರೆ 1 ತಿಂಗಳು 2 ತಿಂಗಳಲ್ಲಿ ಮತ್ತೆ ಫುಲ್ ಮುಂಚಿನ ಥರನೇ ಆಗ್ತೀನಿ. ಸೊ ವಾಕ್ ತುಂಬ ಒಳ್ಳೆಯದು. ಅಂದರೆ ನೀವು ಏಜ್ ಆಗಿದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ವಾಕ್ ಮಾಡ್ತಾ ಇದ್ದೀರಾ ನೀವು ತುಂಬ ಟೈಮ್ ಬಿಟ್ಟು ಅಂತಂದರೆ ಫಸ್ಟ್ ನೀವು ಸ್ವಲ್ಪ ಸ್ಲೋ ಆಗಿ ಹೋಗಿ. ಇಮ್ಮಿಡಿಯೇಟಾಗಿ ಒಂದು 3 ಕಿಲೋಮೀಟರ್ 5 ಕಿಲೋಮೀಟರ್ ಬೇಡ, ಕಮ್ಮಿ ಅಂದರೆ ಫಸ್ಟ್ 1 ಕಿಲೋಮೀಟರ್, ಒಂದು ವಾರ ಬಿಟ್ಟು 2 ಕಿಲೋಮೀಟರ್, 3 ವಾರ ಬಿಟ್ಟು 3 ಕಿಲೋಮೀಟರ್, ಈ ಥರ ನಡೆಯಿರಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ವಾರ ನೀವೊಂದು 3,000ದಿಂದ 5,000 ಸ್ಟೆಪ್ಸ್ ನಡೆಯಿರಿ. ನೆಕ್ಸ್ಟ್ ವೀಕ್ ಅಟ್ಲೀಸ್ಟ್ ಒಂದು 6ರಿಂದ 7,000, ಹಾಗೆ 3ನೇ ವೀಕ್ ಬಂದಾಗ ಒಂದು 8ರಿಂದ 10,000 ಈ ಥರ ಸ್ಟೆಪ್ಸ್, ಈ ಥರ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ನಿಮಗೆ ನೀವು ರೂಢಿ ಇಲ್ಲದಿದ್ದರೆ ಒಂದೇ ಸರಿ ಅಂದರೆ ಬ್ರಿಸ್ಕ್ ವಾಕ್ ಮಾಡಿ ಕೈಕಾಲು ನೋವು ಮಾಡೋದು ಅಥವಾ ಸೊಂಟ ನೋವು, ಬೆನ್ನು ನೋವು ಆಯಿತು ಅಂತ ನೀವು ಕೊನೆಗೆ ಹೇಳಿಬಿಡಿ. ಗ್ರ್ಯಾಜುವಲ್ ಆಗಿ ಯಾವುದನ್ನು ಅಷ್ಟೇ ನಾವು ಒಂದೇ ಸರಿ ಸ್ಟಾರ್ಟ್ ಮಾಡಬಾರ್ದು, ಗ್ರ್ಯಾಜುವಲ್ ಆಗಿ ಸ್ಟಾರ್ಟ್ ಮಾಡಬೇಕು. ಅಭ್ಯಾಸ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. 7ರಿಂದ 8,000 ಸ್ಟೆಪ್ಸ್ ದಿನಕ್ಕೆ ನಡೆದರೆ ಎಂಥ ಮನುಷ್ಯನಿಗೂ ನಡೀಬೋದು. ಆದರೆ ತುಂಬ ಕೆಲವರಿಗೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಇದರಲ್ಲಿ ಇರುತ್ತಲ್ವ, ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಫಾಲೋ ಮಾಡಿದರೆ ಸ್ವಲ್ಪ. ಇಲ್ಲದಿದ್ದರೆ ನಾರ್ಮಲ್ ಆಗಿ ಎಷ್ಟೇ ಏಜ್ ಆಗಿರಲಿ ವಾಕ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ, ಅದನ್ನ ಡಾಕ್ಟರ್ಗಳು ಕೂಡ ಹೇಳ್ತಾರೆ. ಸೊ ಇವತ್ತಿನ ಇದೇ ವಿಷಯ, ಅಂದರೆ ವಾಕ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನೀವು ಹೇಗೆ ಖುಷಿಯಾಗಿರ್ಬೋದು ಅನ್ನೋದನ್ನು ಹೇಳಿದ್ದೀನಿ. ನಿಮಗೇನಾದರೂ ಇದೇ ಥರ ಟಿಪ್ಸ್ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಅದರ ಬಗ್ಗೆ ರಿಸರ್ಚ್ ಮಾಡಿ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ನೋಡ್ತೇನೆ. ನನ್ನ ಮಿಸ್ ಗ್ಲೋ ಚಾನಲಲ್ಲಿ ಇದೇ ಥರ ವೀಡಿಯೋಗಳನ್ನು ಪ್ರತಿದಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಟ್ಲೀಸ್ಟ್ 7 ಗಂಟೆಗೆ ಮರೀದೆ ನನ್ನ ಚಾನೆಲ್ನ ನೋಡಿ. ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಇದರಲ್ಲಿ ನಾನು ಸ್ಕಿನ್ ಕೇರ್, ಬ್ಯೂಟಿ ಕೇರ್, ಸೆಲ್ಫ್ ಕೇರ್ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ನಿಮಗೆ ಇದರಿಂದ ತುಂಬ ಲಾಭ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.